ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪಾ ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಓಪನ್ ಆಗಿದೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ತುಂಬ ಜನರಲ್ಲಿ ಗೊಂದಲಗಳಿವೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಸರಿಯಾಗಿ ಹೇಳ್ತೀನಿ. ಅಂದರೆ ಶಾರ್ಟ್ ವಿಡಿಯೋಗಳಲ್ಲಿ ಒಂದೊಂದೇ ಹೇಳ್ತಾ ಇದ್ದೆ, ಅದಕ್ಕಾಗಿ ಒಂದು ಲಾಂಗ್ ವಿಡಿಯೋ ಮಾಡಿ ಎಲ್ಲರನ್ನ ಸರಿಯಾಗಿ ತಿಳಿಸ್ಕೊಡ್ಬೇಕಂತ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ಹಾಗೆ ಆಧಾರ್ ಕಾರ್ಡು ಮತ್ತು PUC ಮಾರ್ಕ್ಸ್ ಕಾರ್ಡು, ಇನ್ಕಮ್ ಕಾಸ್ಟು ಇವೆಲ್ಲ ಕಡ್ಡಾಯವಾಗಿ ಇರಲೇಬೇಕು. ಒಂದು ಫೋಟೋ ಮತ್ತು ಸಹಿ ಇವೆಲ್ಲ ಕಡ್ಡಾಯವಾಗಿ ಇರಲೇಬೇಕು. ಇನ್ನು ಉಳಿದಂಥ ಡಾಕ್ಯುಮೆಂಟ್ಸ್ ಅಂದರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ, PWD ಈ ಥರ ಏನೋ ಸರ್ಟಿಫಿಕೇಟ್ಗಳು ಇದ್ದರೆ ಇದಾವೆ ಅಂತ ಎಸ್ ಅಂತ ಸೆಲೆಕ್ಟ್ ಮಾಡಿ ಅಪ್ಲಿಕೇಶನನ್ನು ಹಾಕೋದಿರುತ್ತೆ. ಇಲ್ಲ ಅಂದರೆ ಇಲ್ಲ, ಇರೋರು ಇದೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕು. ನಿಮ್ಮ ಆಧಾರ್ ಕಾರ್ಡು, SSLC, PUC, ಇನ್ಕಮ್ ಕಾಸ್ಟ್, ಫೋಟೋ, ಸಿಗ್ನೇಚರು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು ಇದೆಲ್ಲ ಕಡ್ಡಾಯವಾದಂಥ ಮಾಹಿತಿ. ಇವೆಲ್ಲ ಇರಲೇಬೇಕು. ಈ ಮಾಹಿತಿಗಳೆಲ್ಲ ಇರಲೇಬೇಕು. ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗ ಸರಿಯಾದ ಡಿಸ್ಟಿಕನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಿ. ಇನ್ನೊಂದೇನಪ್ಪ ಅಂದ್ರೆ ಆಧಾರ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಇದರಲ್ಲಿ ಎಲ್ಲ ಒಂದೇ ಥರ ಹೆಸರಿರಬೇಕು. ಯಾವುದೇ ರೀತಿ ಹೆಸರು ಬದಲಾವಣೆ ಇದ್ದರೆ ದಯವಿಟ್ಟು ಬೇಗ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಚೇಂಜ್ ಇದ್ದರೆ. ಹಾಗೆ ಮಾರ್ಕ್ಸ್ ಕಾರ್ಡ್ಗಳನ್ನ ಚೆಕ್ ಮಾಡಿಕೊಳ್ಳಿ. ಅಂದರೆ SSLC, PUC, ಆಧಾರ್ ಕಾರ್ಡು ಮೂರು ಡೀಟೇಲ್ಸಲ್ಲಿ ಒಂದೇ ಇರಬೇಕು. ಹೆಸರು ಡೀಟೇಲ್ಸು ಎಲ್ಲ ಒಂದೇ ಥರ ಇರಬೇಕು ಮೂರೋದ್ರಲ್ಲಿ. ಹೀಗಾಗಿ ಸರಿಯಾಗಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಈ ಮಾಹಿತಿ ಏನಾದರೂ ಸರಿಯಾಗಿಲ್ಲ ಅಂದರೆ, ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಆಧಾರ್ ಕಾರ್ಡಲ್ಲಿ ಸೇಮ್ ಇಲ್ಲ ಅಂದರೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಬರೋದಿಲ್ಲ. ಹೀಗಾಗಿ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಿ. ಹಾಗೆ ನಮ್ಮದು ಶಾಪ್ ಇದೆ, ಶ್ರೀ ದುರ್ದುಂಡೇಶ್ವರ ಜೆರಾಕ್ಸ್ ಸೆಂಟರ್, ಹುಣಸಿಗೆಟ್ಟಿ. ಕಾಂಟ್ಯಾಕ್ಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ. ವಾಟ್ಸಪ್ಗೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಸೆಂಡ್ ಮಾಡಿದರೆ ನಾವು ಅಪ್ಲಿಕೇಶನನ್ನು ಹಾಕಿ PDF ಕೂಡ ಕಳಿಸಿ ಕೊಡ್ತೀವಿ. ಇದು ಒಂದೇ ಅಪ್ಲಿಕೇಶನ್ ಅಂತಲ್ಲ, ಎಲ್ಲ ಅಪ್ಲಿಕೇಶನ್ಗಳನ್ನ ನಾವು ಹಾಕಿಕೊಡ್ತೀವಿ ಆನ್ಲೈನಲ್ಲಿ ದೊರೆಯುವಂಥವು. ಹಾಗೆ ಕಡಿಮೆ ಸರ್ವಿಸ್ ಚಾರ್ಜ್ ಕೂಡ ಇರುತ್ತೆ. ಮತ್ತು ಪೊಲೀಸ್ ಸಿವಿಲ್ ಅಪ್ಲಿಕೇಶನ್ಗೆ ಪೇಮೆಂಟ್ ಎಷ್ಟಿದೆ ಅಂದರೆ 750 ರೂಪಾಯಿಗಳ DD ಅಂದರೆ ಚಲನ್ ಇರುತ್ತೆ. ಚಲನ್ ಅಂದರೆ ಆನ್ಲೈನ್ ಪೇಮೆಂಟೇ ಇದೆ, 750 ರೂಪಾಯಿಗಳ. ಹಾಗೆ 80 ರೂಪಾಯಿಗಳ ಅಪ್ಲಿಕೇಶನ್ ಚಾರ್ಜ್ ಇರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಹೀಗಾಗಿ ಆದಷ್ಟು ಬೇಗ ಕಾಂಟ್ಯಾಕ್ಟನ್ನು ಮಾಡಿ. ಕೊನೆ ದಿನಾಂಕದವರೆಗೆ ಯಾರು ವೇಟ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಇನ್ನೂ ಟೈಮ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ನೀವು ವೇಟ್ ಮಾಡಿದರೆ ಕೊನೆಯಲ್ಲಿ ಸರ್ವರ್ ಎರರು ಇಲ್ಲ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ಮು ಏನಾದರೂ ಒಂದಾಗಿ ಅಪ್ಲಿಕೇಶನ್ ಸಕ್ಸಸ್ ಆಗೋದಿಲ್ಲ. ಹೀಗಾಗಿ ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿಕೊಳ್ಳಿ. ಹಾಗೇನಾದರೂ ಡೌಟ್ಗಳಿದ್ದರೆ ಈ ಮಾಹಿತಿಯಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಯಾವ ಜಾಬ್ ಬಗ್ಗೆ ಗೊತ್ತಾಗಿಲ್ಲ ಅಥವಾ ಯಾವುದರ ಮಾಹಿತಿ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ಖಂಡಿತ ಉತ್ತರವನ್ನು ತಿಳಿಸ್ತೀನಿ. ಹಾಗೆ ಗೊತ್ತಾಗಿಲ್ಲ ಅಂದರೆ ನಾನು ಬೇರೆ ವಿಡಿಯೋನ ಮಾಡಿ ಅಪ್ಲೋಡ್ ಕೂಡ ಮಾಡ್ತೀನಿ. ಒಂದು ಟ್ಯುಟೋರಿಯಲ್ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಫ್ರೆಂಡ್ಸ್, ಯಾರಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಹೇಗೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು. ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನೇ ಸಮಸ್ಯೆಗಳಿದ್ದರೂ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ, ಕಾಲ್ ಮಾಡಿ. ಹಾಗೆ ಇಮೇಲ್ ಕೂಡ ಇರುತ್ತೆ, ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ. ಹೀಗೆ ನಮ್ಮ ಚಾನಲ್ನ ಹೆಚ್ಚಿನ ಮಾಹಿತಿಗಳಿಗೆ, ಹೆಚ್ಚಿನ ಜಾಬ್ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ತುಂಬ ಅಗತ್ಯವಾಗಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲಾಂಗ್ ಆಗ್ತಿದ್ದಾವೆ ಅಂತ ಅಷ್ಟೇ ಶಾರ್ಟ್ ವಿಡಿಯೋ ಅಂದರೆ 5 ನಿಮಿಷದ ಒಳಗಡೆನೇ ನಮ್ಮ ವಿಡಿಯೋನ ನಾವು ಮುಗಿಸ್ತೀವಿ. ಆಲ್ಮೋಸ್ಟ್ ಏನಪ್ಪ ಅಂದರೆ 2 ರಿಂದ 3 ನಿಮಿಷದ ಒಳಗೆ ನಮ್ಮ ವಿಡಿಯೋನ ನಾವು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಜಾಸ್ತಿ ಲಾಂಗ್ ಆದರೆ ಯಾರು ವಿಡಿಯೋನ ನೋಡೋದಿಲ್ಲ. ಹಾಗೆ ಸರಿಯಾದ ಮಾಹಿತಿ ಏನಿದೆಯಲ್ಲ ಅದನ್ನು ತಿಳಿಸ್ಬಿಟ್ಟು ನಾವು ವಿಡಿಯೋನ ಕ್ಲೋಸ್ ಮಾಡ್ತೀವಿ. ಇದು ಲಾಂಗ್ ವಿಡಿಯೋದಲ್ಲಿ ಮೊದಲ ವಿಡಿಯೋ ಆಗಿರೋದರಿಂದ ಮಾತ್ರ ವಿಡಿಯೋನ ಸ್ವಲ್ಪ ಲಾಂಗ್ ಆಗಿ ಹೇಳ್ತಾ ಇರೋದು. ಅಂದರೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗೋದ್ರಂತ ಮುಂದೆ ಮುಖ್ಯವಾದಂಥ ಮಾಹಿತಿ ಏನಪ್ಪ ಅಂದ್ರೆ, ನಮ್ಮ ವಾಟ್ಸಪ್ ಚಾನಲಲ್ಲಿ ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಬೇಕಾಗುವಂಥ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳು, ಹಾಗೆ ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಕೂಡ ನಮ್ಮ ವಾಟ್ಸಪ್ ಚಾನಲ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹೀಗಾಗಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಹಾಗೆ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಕೂಡ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ನಮ್ಮದು ಹಳೆ ಚಾನಲ್ಲು MJ ಗಂಗಾಧರ್ ಅಂತ ಇತ್ತು, ಬಟ್ ಇವಾಗ ಅದು ಇದೆ, ಆದರೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅದರಲ್ಲಿ. ಹೀಗಾಗಿ ಒಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. MJ ಗಂಗಾಧರ್ಗೆ ತುಂಬ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಾ ಆ ಚಾನಲ್ಗೆ. ಇದು ಚಾನಲ್ಗೆ ಪ್ರತಿಕ್ರಿಯೆಯನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಅಂದರೆ ಈ ವಿಷಯದ್ದು ಮತ್ತೆ ಯಾವುದಾದ್ರು ಜಾಬ್ ಅಪ್ಡೇಟ್ ಬಂದರೆ ಮತ್ತೆ ತೆಗೆದುಕೊಂಡು ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಯಾವುದೇ ಗೊಂದಲಗಳಿದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಮ್ಮದೇ ಕಾಂಟ್ಯಾಕ್ಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾವೆಲ್ಲರೂ ಕಾಲನ್ನು ಕೂಡ ರಿಸೀವ್ ಮಾಡ್ತೀವಿ. ಎಲ್ಲರಿಗೂ ಸರಿಯಾದ ಮಾಹಿತಿಯನ್ನು ಹೇಳ್ತೀವಿ. ಹೀಗಾಗಿ ಯಾವುದೇ ಗೊಂದಲಗಳಿದ್ದರೂ ಯಾರು ಹಿಂಜರಿಕೆ ಮಾಡದೆ ಕೇಳಿ.
ನಾವೆಲ್ಲರಿಗೂ ತಿಳಿಸ್ಕೊಡ್ತೀವಿ.